ಹಾಯ್ ಎಲ್ರಿಗೂ ನಮಸ್ಕಾರ. ಸಿನಿ ಬಸ್ ನೋಡ್ತಿರೋ ಎಲ್ಲ ವ್ಯೂವರ್ಸ್ಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರಣತಿ. ನಾನು ನಿಮ್ಮ ಪ್ರೀತಿಯ ಅರ್ಪಿತಾ. ಜಸ್ಟ್ ಪಾಸ್ ಟೀಮ್ ಇಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಣತಿ, ಸೊ ನಾವು ಇವಾಗ ಆಡಿಷನ್ ಆಯ್ತು, ಮೂವಿ ಇನ್ನೇನು ರಿಲೀಸ್ ಆಗ್ತಿದೆ. ಸೊ ಎಲ್ಲ ವೀಕ್ಷಕರು ಟೀಸರು ನೋಡಿದ್ದಾರೆ, ಡಿ ಬಾಸ್ ಬಂದು ನಮ್ಮ ಆಡಿಯೋ ಲಾಂಚ್ ಮಾಡಿದ್ದಾರೆ. ಸೊ ಐ ಯು ಎಕ್ಸೈಟೆಡ್ ನಮ್ಮ ಮೂವಿಗೆ? ಅಪ್ಪ, ನನಗೆ ಅಲ್ಲ, ಫಸ್ಟ್ ಆಫ್ ಆಲು ಮೂವಿ ಮಾಡ್ತೀನ ಇಲ್ವಾ ಅನ್ನೋದು ಡೌಟ್ ಇತ್ತು, ಆಯ್ತಾ. ಅಂದರೆ ಮೂವಿ ನಾನು ಮಾಡಬೇಕಂತ ಆಸೆ ಇತ್ತು, ಈ ಮೂವಿನ ಮಾಡ್ತೀನ ಇಲ್ವಾ ಅನ್ನೋದು ಡೌಟ್ ಇತ್ತು. ಅದಾದಮೇಲೆ ಸಾಂಗ್ ಶೂಟ್ ಎಲ್ಲ ಆಯಿತು, ಅದೇ ಬಿಗ್ ಥಿಂಗ್. ಓಕೆ, ಟೀಸರ್ ಬಂತು, ಅದೇ ಇನ್ನೊಂದು ಎಕ್ಸ್ಟ್ರಾ ಬಿಗ್ ಥಿಂಗ್. ಅದೇ ನಮ್ಮ ಸಾಂಗ್ ಡಿ ಬಾಸ್ ಏನು ಲಾಂಚ್ ಮಾಡಿದ್ದು, ಅದು ಬಿಗ್ಗೆಸ್ಟ್ ಥಿಂಗ್. ಇದೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಟು ಬಿ ವೆರಿ ಆನೆಸ್ಟ್, ಅಲ್ವಾ. ಇನ್ನೊಂದು ಏನ್ ಗೊತ್ತಾ, ಆಡಿಷನ್ ಟೈಮಲ್ಲಿ ನಮ್ದೆಲ್ಲ ಆಡಿಷನ್ ಆಗೋಯ್ತು. ಹೌದು, ನಿಮ್ದು ಲಾಸ್ಟ್ ಅಲ್ಲಿ ಆಯ್ತು. ಸೊ ನಾವೆಲ್ಲ ಎಷ್ಟು ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಿದ್ವಿ ಗೊತ್ತಾ, ಯಾರಿರ್ಬೋದು ಹೀರೋಯಿನ್, ಮತ್ತೆ ಯಾರೋ ಒಬ್ರು ಬಂದಿದ್ದು, ಇವ್ರು ಹೀರೋಯಿನ್, ಇವ್ರಲ್ಲ ಅಂತ. ನಾವು ಫೈನಲಿ ಲಾಸ್ಟ್ ಓಕೆ, ಶಿ ಇಸ್ ದ ಹೀರೋಯಿನ್. ಅವ್ರು ನಿಮ್ಮ ಆಡಿಷನ್ಸ್ ಎಲ್ಲ ಹೇಗಾಯ್ತು? ಬಿಕಾಸ್ ನಾನು ಈ ಪ್ರಾಸೆಸ್ ಎಲ್ಲ ಇರಲಿಲ್ಲ ಅಲ್ವಾ ನಿಮ್ದು ನಡಿಬೇಕಾದ್ರೆ. ಹೌದು. ಸೊ ನನಗೆ ನಾನು ನವರಸ ನಟನ ಅಕಾಡೆಮಿಯಿಂದ ನಾನು ಆ್ಯಕ್ಟಿಂಗ್ ಕ್ಲಾಸ್ ಕಲ್ತಿದ್ದು. ಸೊ ನಾನು ತುಂಬ ಆಡಿಷನ್ಸ್ ಅಟೆಂಡ್ ಮಾಡ್ತಾನೆ ಇದ್ದೆ. ಎಷ್ಟು ನಮ್ಗೆ ಇದು ಏನು ಕ್ಲಾಸಸ್ ಕಂಪ್ಲೀಟ್ ಆದ್ಮೇಲೆ 2 months ಆಡಿಷನ್ ಅಟೆಂಡ್ ಮಾಡೋದು. ನೀನ್ ದಪ್ಪ ಇದೆಯಮ್ಮ, ಸಣ್ಣ ಆಗ್ಬೇಕು, ಉದ್ದ ಆಗ್ಬೇಕು. ಓಕೆ, ಸಣ್ಣ ಆಗ್ಬೋದು, ಉದ್ದ ಉದ್ದ ಆಗ್ಬೇಕು, ಹಂಗೆ ಅಂತ ಹಂಗೆ ನಡೀತಾ ಇತ್ತು. ಆಮೇಲೆ ನಮ್ಮ ಕ್ಲಾಸ್ ರವಿತೇಜ ಅಂತ, ಜೂನಿಯರ್ ರವಿತೇಜ ಅಂತ ಕರಿತೀವಿ. ಸೊ ಅವನ್ ಪಾಪ ನನಗೆ ಇದಕ್ಕೆ ರೆಫರ್ ಮಾಡಿದ್ದು, ಒಂದು ಆಡಿಷನ್ ಇದೆ ಹೋಗ್ಬಾ ಅಂತ. ನನಗೆ ಆಲ್ರೆಡಿ ಹೋಪ್ಸ್ ಹೋಗ್ಬಿಟ್ಟಿತ್ತು, ಬಟ್ ಸ್ಟಿಲ್ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಫಸ್ಟ್ ಒಂದು ಡೈಲಾಗ್ ಥರ ಕೊಟ್ಟಿದ್ರು, ಡೈಲಾಗ್ ಥರ ಕೊಟ್ಬಿಟ್ಟು ಸರಿ ಎನಾಕ್ಟ್ ಮಾಡಿ ಅಂತೆಲ್ಲ ಸೆಲೆಕ್ಟ್ ಆಯಿತು. ಆಮೇಲೆ ಡೈರೆಕ್ಟರು ಒಂದು ಶಾಕಿಂಗ್ ನ್ಯೂಸು ಏನಂದರೆ, ನಂದು ಕೂದಲು ಅಟ್ಲೀಸ್ಟ್ ಇಷ್ಟು ಲೆಂತಲ್ಲಿತ್ತು, ಕಟ್ ಮಾಡಬೇಕು ಅಂತ, ಬಿಕಾಸ್ ಕ್ಯಾರೆಕ್ಟರ್ಗೆ. ಓಕೆ ಫೈನ್, ನನಗೊಂದು ಚೇಂಜ್ ಬೇಕಿತ್ತು. ಸೊ ನೀವು ಚಂದು ಎಲ್ರೂ ಆಡಿಷನ್ ಅಲ್ಲೇ ಮೀಟ್ ಮಾಡಿದ್ರಾ? ಹೌದು, ಎಲ್ಲ ಆಡಿಷನ್ ಅಲ್ಲೇ ಮೀಟ್ ಮಾಡಿ. ನಿಖಿಲ್, ವಿಶ್ವಾಸ್, ಲೈಕ್ ವಿ ಆರ್ ನಾಟ್ ಫ್ರೆಂಡ್ಸ್, ಬಟ್ ನೌ ವಿ ಆರ್ ಫ್ರೆಂಡ್ಸ್. ಹೌದು, ಏನೋ ಹೇಳಕ್ ಬಂದೆ ಆ್ಯಕ್ಚುಲಿ. ನನಗೆ ಹೆಂಗಿತ್ತು ಗೊತ್ತಾ, ಮೂವಿ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಹೆಂಗೆ ಆಡಿಷನ್ಸ್ ಎಲ್ಲಿ ನಡೀತಿರುತ್ತೆ ಅದೇ ಏನು ಗೊತ್ತೇ ಆಗಲ್ಲ. ನಾವು ನೋಡಿ ಇಂಡಸ್ಟ್ರಿನಲ್ಲಿ ಇದ್ರೂ ಎಲ್ಲಿ ಆಡಿಷನ್ಸ್ ನಡೀತಿದೆ ಅಷ್ಟು ಮೂವಿ ಬಗ್ಗೆ ಗೊತ್ತಾಗಲ್ಲ, ಬಿಕಾಸ್ ಸೀರಿಯಲ್ ಬ್ಯಾಕ್ಗ್ರೌಂಡ್ ಅಲ್ಲ. ಸೊ ಮೂವಿ ನಂಗೆ ಅದು ಏನು ಗೊತ್ತೇ ಆಗ್ತಿಲ್ಲ, ಬಟ್ ಮೂವಿ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಓಕೆ ಪ್ರಣತಿ, ನಿನ್ಗೊಂದು ಕ್ವಶನ್, ಸೀರಿಯಲ್ ಬೆಸ್ಟಾ ಮೂವಿ ಬೆಸ್ಟಾ? ಎರಡು ಬೆಸ್ಟು. ಸೀರಿಯಲ್ ಹೆಂಗೆ ಗೊತ್ತಾ, 4-5 ವರ್ಷ ಒಂದೇ ಕ್ಯಾರೆಕ್ಟರಲ್ಲಿ ಇರ್ತೀವಿ, ಓಕೆನಾ. ಅದು ನಮಗೆ ಗೊತ್ತು, ನಾವು ಇದೇ ಕ್ಯಾರೆಕ್ಟರು ಒಂದು 2 days ಕಷ್ಟ ಆಗ್ಬೋದು. ಆಮೇಲೆ ಮುಗಿದ ಮೇಲೂ ಬೇರೆ ಸೀರಿಯಲ್ಗೆ ಹೋದಾಗ್ಲೂ ನಾವು ಹಳೆ ಪಾತ್ರನೇ ಅಡ್ಯಾಪ್ಟ್ ಮಾಡಿರ್ತೀವಿ, ಯಾಕಂದರೆ ಒಂದು 5 ವರ್ಷ ಒಂದೇ ಇದು ಮಾಡಿರ್ತೀವಿ. ಬಟ್ ಮೂವಿಲಿ ಹಂಗಲ್ಲ, ನೀವು ಈ ಸಿನಿಮಾದಲ್ಲಿ ಒಂದು ಫ್ಲೇವರ್ ತೋರಿಸ್ತೀರಾ, ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಫ್ಲೇವರ್ ತೋರಿಸ್ತೀರಾ. ಒಂದ್ರಲ್ಲಿ ಫುಲ್ ಕೋಪ, ಇನ್ನೊಂದ್ರಲ್ಲಿ ಇನ್ನೋಸೆಂಟ್. ಸೊ ಐ ಥಿಂಕ್ 1 ವರ್ಷದಲ್ಲಿ ನೀವು ಎಲ್ಲಾ ತರದ ಫ್ಲೇವರ್ಸ್ನೂ ತೋರಿಸ್ಬಿಡ್ಬೋದು. ಓಕೆ. ಸೊ ಎರಡು ಒಂದು ರೀತಿ ಬೆಸ್ಟ್. ಬಟ್ ಶೂಟಿಂಗ್ ನಾವು ತುಂಬಾ ಮಿಸ್ ಮಾಡ್ಕೊಂತೀರಲ್ಲ, ಇವಾಗ್ಲೂ ಮೈಸೂರಿಗೆ ಹೋದ್ರೆ ಕಾಲೇಜಸ್. ಆಕ್ಚುಲಿ ನಾವು ಶೂಟಿಂಗ್ ಮಿಸ್ ಮಾಡ್ಕೋತೀವೋ ಇಲ್ವೋ, ಬಟ್ ಫುಡ್ ಸ್ಟ್ರೀಟ್ ಅಲ್ಲಿ ತಿನ್ನೋದು ಮಾತ್ರ ಮಿಸ್ ಮಾಡ್ಕೋತೀವಿ. ಸೀರಿಯಸ್ಲಿ ಫುಡ್ ಅಂದ್ರೆ ಮೈಸೂರು ಫುಡ್ ಸೂಪರ್. ಅಂದ್ರೆ ಬೆಂಗಳೂರು ಫುಡ್ ಚೆನ್ನಾಗಿದೆ, ಬಟ್ ಇಲ್ಲಿ ತಿಂದು ಅಲ್ಲಿ ಹೋಗಿ ತಿಂದ್ರೆ ಅದೇನೋ ನಮ್ಗೆ ವಾವ್ ಅನ್ಸುತ್ತೆ. ಒಂಥರ ಫುಲ್ ಸ್ಪೆಷಲ್ ಫೀಲ್ ಆಗ್ತಿತ್ತು ಅಲ್ವಾ. ಅದು ಒಂದಿನ ಅಂತೂ ನಮ್ಮ ಶರತ್ ಸರ್, ಅವರೇ ನಮ್ಮನ್ನ ಪಿಕ್ ಡ್ರಾಪ್ ಮಾಡ್ತಿದ್ದು, ಅವರಿಗೆ ಎಷ್ಟು ಪ್ಲೇಸಸ್ ಗೊತ್ತು ಊಟದ್ದು ಅಂದ್ರೆ, ನಮ್ಗೆ ಅಲ್ಲಿ ಬಟರ್ ಗೋಬಿ ಅಂತೆ ಏನೇನೋ ತಿಂತಾ ಇದ್ವಿ. ಒಂದು ಫುಡ್ ಸ್ಟ್ರೀಟ್ ಅಂತ ಒಂದು ಹೇಳಿದ್ರು ತಾನೆ. ನಾನು ಇವಾಗ ಬೆಂಗಳೂರಲ್ಲಿ ಫುಡ್ ಸ್ಟ್ರೀಟ್ ಅಂದ್ರೆ ಒಂದು ದೊಡ್ಡ ಲೈನ್ ಇರುತ್ತೆ, ಫುಲ್ ಅಂಗಡಿಗಳಿರುತ್ತೆ, ಏನೋ ಒಂದು 1 hour ಬೇಕೇನೋ. ಆಮೇಲೆ ಹೋಗಿ ನೋಡಿದ್ರೆ ಇಷ್ಟಿದೆ, ಬಟ್ ಅದರಲ್ಲೂ ಎಷ್ಟು ವೆರೈಟೀಸ್ ಆಫ್ ಫುಡ್ ಅಲ್ವಾ. ವಿ ಆಲ್ ಮಿಸ್ ಮೈಸೂರು ಫುಡ್. ಮತ್ತೆ ಶೂಟಿಂಗ್ ಅಲ್ಲಿ ಅಂದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂದರೆ ಕ್ಯಾರವನ್ನು.
ಕ್ಯಾರವನ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದ್ರೆ ಹುಡುಗಿರಿಗೆ ಎಲ್ಲ ಅಂದ್ರೆ ವಿ ಆರ್ ಆಲ್ ಗರ್ಲ್ಸ್ ಇಂಟು ಒನ್ ಚಿಕ್ಕು ಇದ್ದು. ಹೌದು. ಸೊ ನಮ್ದು ಏನು ಹೆಂಗಂದ್ರೆ ಒಂದು ಇರುವೆಗೆ ಎಲ್ಲ ನೋಣ ಐ ಮೀನ್ ಸಾರಿ ಒಂದು ಸಕ್ಕರೆಗೆ ಎಲ್ಲ ಇರುವೆ ಮುತ್ಕೊಳ್ಳುತ್ತಲ್ಲ ಹಂಗೆ ನಾವು ಕ್ಯಾರವನಲ್ಲಿ ಎಲ್ಲ ಮುತ್ಕೊಂಡಿರ್ತೀವಿ. ನಾವು ಕ್ಯಾರವನ್ ಅಲ್ಲಿ ಊಟ ಮಾಡಿದ್ದು ಶೂಟಿಂಗ್ ನಡೀತಿರ್ಬೇಕಾದ್ರೆ ಅಂದರೆ ಬ್ರೇಕ್ ಟೈಮಲ್ಲಿ ನಮಗೆಲ್ಲ ತುಂಬ ಹೊಟ್ಟೆ ಹಸ್ತಿತ್ತು. ನಾವೆಲ್ಲ ಏನು ಮಾಡಿದ್ವಿ, ಬಿರಿಯಾನಿ ಆರ್ಡರ್ ಮಾಡಿಕೊಂಡು ಕ್ಯಾರವನಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ. ಡೈರೆಕ್ಟರ್ ನೋಡ್ಬಿಟ್ಟು ತಗೋ ಒಂದು ಬೈದ್ರು ಏನು ಶೂಟಿಂಗು ಇಲ್ಲಿ ಸೀನ್ ನಾವು ಮಿಟ್ ಮಾಡ್ತಿದ್ದೀವಿ, ನೀವು ಬಿರಿಯಾನಿ ತಿಂತಿದ್ದೀರಾ ಅಂತ. ನೈಸ್. ಸೊ ಶಶಿಧರ್ ಸರ್ ಕೂಡ ಮೈಸೂರವರಾಗಿರೋದ್ರಿಂದ ಅವರು ಎಷ್ಟು ಪ್ಲೇಸಸ್ ತೋರಿಸಿದಾರಲ್ಲ. ಟು ಬಿ ಆನೆಸ್ಟ್ ನಾವು ಮೈಸೂರನ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅವರಿಂದ. ಸೊ ಅವ್ರಿಗೆ ಆ್ಯಕ್ಚುಲಿ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅನಿಸುತ್ತೆ ಅಲ್ವಾ. ಅಂದರೆ ನಾವು ಬೀಂಗ್ ಅ ಡೆಬ್ಯೂ ಆರ್ಟಿಸ್ಟ್ಗಳು ಮೂವಿಗೆ ಸೊ ಕಂಫರ್ಟಬಲ್ ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ದಾರೆ ಅದೌದು. ಬಟ್ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ರಲ್ವಾ, ಅದು ಪ್ರಾಬಬ್ಲಿ ಎಲ್ಲರಿಂದನೂ ಬರಲ್ಲ ಅದು ಅಲ್ವಾ. ಆ್ಯಂಡ್ ಐ ಶುಡ್ ಟೆಲ್ ದಿಸ್ ಫಸ್ಟು, ಲೈಕ್ ಯು ಹ್ಯಾವ್ ಆ್ಯಕ್ಟೆಡ್ ಇನ್ ದ ಮೂವೀಸಲ್ಲಿ ಮತ್ತು ಸೀರಿಯಲ್ಸಲ್ಲಿ, ಆ್ಯಂಡ್ ಯು ಆರ್ ಲೈಕ್ ಚಿಂಟು ಟಿವಿಯಿಂದ ಯು ಆರ್ ದೇರ್. ಆ್ಯಂಡ್ ಶ್ರೀ ಸರ್ ಇಸ್ ಲೈಕ್ ಇವನ್ ಹಿ ಈಸ್ ಆ್ಯಕ್ಟೆಡ್ ಇನ್ ಸೋ ಮೆನಿ ಮೂವೀಸ್. ಮತ್ತು ವಿಶ್ವಾಸು ಆ್ಯಕ್ಟ್ ಮಾಡಿದ್ದಾರೆ, ನಿಖಿಲು ಆ್ಯಕ್ಟ್ ಮಾಡಿದ್ದಾರೆ. ಸೊ ನಾನು ಲೈಕ್ ಐ ಆಮ್ ಫ್ರೆಶರ್. ಸೊ ನನಗೆ ಸ್ಟಾರ್ಟಿಂಗ್ ಏನು ಅನಿಸ್ತಿತ್ತು ಅಂದರೆ ಶೂಸ್ ಫುಲ್ ಸೀನಿಯರ್ಸ್, ಇವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಸೊ ಹೆಂಗಪ್ಪ ಅಂತ ಫಸ್ಟು ಪ್ರಣತಿ ಅವರೇ, ಶ್ರೀ ಸರ್ ಅವರೇ, ವಿಶ್ವಾಸ್ ಅವರೇ, ನಿಖಿಲ್ ಅವರೇ ಗುರು ಹೆಂಗೆ ಅಂದ್ರೆ ಮಚ್ಚ ನಿಖಿಲ್ ಮಚ್ಚ ವಿಶ್ವಾಸ್ ಶ್ರೀ ಬ್ರೋ ಸರಿಂದ ಬ್ರೋ ಆಗೋದು, ಸರಿಂದ ಬ್ರೋ. ಸೊ ಅಷ್ಟು ಕಂಫರ್ಟ್ ಫೀಲಿಂಗ್, ಲೈಕ್ ನಾವು ಒಂದು ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದೀವಿ, ಬಟ್ ಸ್ಟಿಲ್ ನಾವು ವಿ ಹ್ಯಾವ್ ಅ ರ್ಯಾಪೋ. ಹೌದು. ಆ್ಯಂಡ್ ನಮ್ಮ ರಘು ಸರ್ ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಅಂದರೆ ಮೆಸೇಜು ಒಂದೊಂದು ಮೆಸೇಜನ್ನು ಎಷ್ಟು ಚೆನ್ನಾಗಿ ತೋರಿಸಿದಾರಲ್ವ, ಆಡಿಯನ್ಸ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ. ಮೂವಿ ಬಂದಾಗ ವಿ ಕ್ಯಾನ್ ಆ್ಯಕ್ಚುಲಿ ಏನೋ ಪ್ರತಿಯೊಬ್ಬರೂ ಎಲ್ಲ ವಿಚಾರದಲ್ಲೂ ಕನೆಕ್ಟ್ ಆಗ್ತಾರೆ. ಸ್ಟೂಡೆಂಟ್ಸು ನಾವು ಹಿಂಗೆ ಮಾಡ್ತಿದ್ವಿ ಅಲ್ವಾ ಅಂತ. ಇನ್ನು ಕೆಲವರು ಕಾಲೇಜಿಗೆ ಹೋಗದೆ ಇದ್ದವರು ಕಾಲೇಜ್ಗೆ ಹೋಗಿದ್ದಿದ್ರೆ ಇರ್ತಿತ್ತಲ್ವಾ ಅಂತ ಪಕ್ಕ ಫೀಲ್ ಆಗತ್ತೆ ಅದು. ಆ್ಯಂಡ್ ಪ್ರತಿಯೊಂದು ವ್ಯಾಲ್ಯೂನ ತೋರಿಸಿದ್ದಾರೆ ಅದರಲ್ಲಿ. ಅಂದರೆ ಜಸ್ಟ್ ಪಾಸ್, ಅದೇ ಸರ್ ಹೇಳಿದ್ರಲ್ಲ ಅವರು ಜಸ್ಟ್ ಪಾಸ್ ಅಂತ. ಸೊ ಅವರಿಗೂ ಜಸ್ಟ್ ಪಾಸ್ ಆಗಿರೋರ್ಗೆ ಹಿಂಗೆ ಟ್ರೀಟ್ ಮಾಡ್ತಾರೆ. ಬಟ್ ಜಸ್ಟ್ ಪಾಸ್ ಆದ್ರೂ ಏನೆಲ್ಲ ಅಚೀವ್ ಮಾಡ್ತೀರಿ ಅನ್ನೋದಕ್ಕೆ ಅವರು ಒಬ್ರು ಕಾರಣ. ಜಸ್ಟ್ ಪಾಸ್ ಆಗಿ ಜಸ್ಟ್ ಪಾಸ್ ಮೂವಿನ ತೆಗೆದಿದ್ದಾರೆ. ಸೊ ದಟ್ ಈಸ್ ದ ಬಿಗ್ ಅಚೀವ್ಮೆಂಟ್ ಇಟ್ ಸೆಲ್ಫ್ ಅಲ್ವಾ. ಸೊ ಜಸ್ಟ್ ಪಾಸ್ ಬರೀ ಜಸ್ಟ್ ಪಾಸ್ ಅವ್ರಿಗಂತಲ್ಲ, ಇಲ್ಲ ಫ್ಯಾಮಿಲಿ ಅವ್ರಿಗಂತಲ್ಲ, ಎಲ್ಲ ಮಿಕ್ಸ್ಡ್ ಇದೆ ಇಲ್ಲಿ. ಲೈಕ್ ಇಮೋಷನ್, ಪ್ಯಾರೆಂಟ್ಸ್ ಆಗಿರ್ಬೋದು, ಲವರ್ಸ್, ಪ್ರಿನ್ಸಿಪಲ್, ಟೀಚರ್ಸ್ ಜೊತೆ ಕನೆಕ್ಷನ್, ಸ್ಟೂಡೆಂಟ್ಸ್, ಆಲ್ ಓವರ್ ಮಿಕ್ಸ್ ಮಸಾಲಾನೇ. ಹೌದು. ಅಂಡ್ ಆಲ್ಸೋ ಸಸ್ಪೆನ್ಸ್ ಕೂಡ ಇದೆ ಅದ್ರಲ್ಲಿ. ಏನ್ ಸಸ್ಪೆನ್ಸ್ ಅಂತ ನಮ್ಗೆ ಗೊತ್ತಿಲ್ಲ, ನಿಮಗೆ ಹೇಳೋದಕ್ಕೆ ಫಸ್ಟ್ ಸಸ್ಪೆನ್ಸ್ ಇದೆ, ನಾವು ನೋಡ್ತಿದೀವಿ. ಆಕ್ಚುಲಿ ನಾವು ಕಾಯ್ತಾ ಇದೀವಿ ಯಾವಾಗ ರಿಲೀಸ್ ಆಗುತ್ತೆ ಫುಲ್ ಫ್ಲೆಜ್ ಮೂವಿ, ಯಾವಾಗ ನೋಡ್ತೀವಿ ಅಂತ. ನಮ್ಮ ಡೈರೆಕ್ಟರ್ ನಮ್ಮ ಹತ್ರನೂ ಅದು ಸೀಕ್ರೆಟ್ ಬಿಟ್ಕೊಟ್ಟಿಲ್ಲ. ಮತ್ತೆ ಡಬ್ಬಿಂಗ್ ಅಲ್ಲಿ ಸೀರಿಯಸ್ ಆಗಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಂಗೇನ್ ಸ್ಟೋರಿನೇ ಅರ್ಥ ಆಗ್ತಿಲ್ಲ. ಸ್ವಲ್ಪ ಏನಿದ್ ಸ್ಟೋರಿ, ಬಿಕಾಸ್ ನಮ್ಗೆ ಸೋ ಮೆನಿ ಥಿಂಗ್ಸ್ ನಮಗೆ ಗೊತ್ತಿಲ್ಲ, ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ನಾನು ವೇಟ್ ಮಾಡ್ತಿದ್ದೀನಿ ಮೂವಿ ನೋಡಕ್ಕೆ. ಆ್ಯಂಡ್ ಆಲ್ಸೋ ನಾವು ನಮ್ಮ ಸೀನ್ಸಿಗೆ ಮಾತ್ರ ಡಬ್ ಮಾಡಿರೋದು. ಅವಾಗ್ಲೂ ನಮಗೆ ಅವಕಾಶ ಸಿಕ್ಕಿಲ್ಲ ಎಂಟೈರ್ ಮೂವಿ ನೋಡೋಕ್ಕೆ ಅಲ್ವಾ. ಫಾಸ್ಟ್ ಫಾರ್ವರ್ಡ್ ಮಾಡಿ ಸಾಂಗ್ಸು ನೋಡೋಕ್ಕಾಗಲ್ಲ. ಆ್ಯಂಡ್ ಸಾಂಗ್ ಅಂತೂ ಹೌದು. ಗುಜರಾತಿಗೆ ನಾವು ಹೋದಾಗ ಎಷ್ಟು ಮಿಸ್ ಮಾಡ್ಕೊಂಡ್ರಿ. ಆ್ಯಕ್ಚುಲಿ ನಾನು ಡೈರೆಕ್ಟರಿಗೆ ಕೇಳಿದೆ, ಫ್ರೆಂಡ್ಸಿಗೆ ಒಂದು ಕ್ಯಾರೆಕ್ಟರ್ ಹಾಕಿ ಸುಮ್ಮನೆ ಹಿಂದೆ ಏನು ಪಾಸಿಂಗ್ ಶಾರ್ಟ್ಸ್ ಥರ, ಯಾಕಂದರೆ ಗುಜರಾತ್ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ದು ಕೊರಿಯೋಗ್ರಾಫರ್ ಮಾಡಿರೋದು ಭೂಷಣ್ ಮಾಸ್ಟರ್. ಸೊ ಅಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಡೈರೆಕ್ಟರಿಗೆ ಫೋನ್ ಮಾಡಿ, ಸರ್ ಎಲ್ಲದಲ್ಲೂ ಇದು ಸೀನ್ಸಲ್ಲಿ ಈ ಡ್ಯಾನ್ಸಲ್ಲೂ ಇರ್ತೀವಿ, ಸುಮ್ಮನೆ ಅಲ್ಲಿ ಯಾವುದೋ ಒಂದು ಹೂವು ತಗೊಂಡು ಹಿಂಗೆ ಅಲ್ಲಾಡಿಸ್ತಾ ಇರ್ತೀವಿ ಸರ್, ಪ್ಲೀಸ್ ಸರ್ ಡ್ಯಾನ್ಸ್ ಕೊಡಿ ಸರ್ ಅಂತ ನಾವು ಕೇಳಿದ್ರೆ, ಇಲ್ಲಮ್ಮ ಅದು ಬರೀ ಕಂಪ್ಲೀಟ್ ಡ್ಯೂಯೆಟ್ ಅವರಿಬ್ರಿಗೆ ಅಂತ ಹೇಳಿ. ಬಟ್ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ, ಬಿಕಾಸ್ ಒಬ್ಬರೇ ಇದ್ದಿದ್ದಲ್ವಾ. ನಾನು ಅವ್ರ ಜೊತೆ ಮಾತಾಡ್ಬೇಕು, ಬಟ್ ಎಂಟೈರ್ ಟೀಮ್ ಇದ್ದಿದ್ರೆ ಫುಲ್ ಮಜಾ ಮಾಡ್ತಿದ್ವಿ ಅಲ್ಲಿರ್ಬೇಕಾರೆ ಅಂತೂ ಸಿಕ್ಕಾಪಟ್ಟೆ. ಊಟ ಎಲ್ಲ ಹೆಂಗಿತ್ತು? ಡೋಂಟ್ ಆಸ್ಕ್.
ಡೈರೆಕ್ಟರ್ ಸರ್ದು ಒಂದು ವಿಡಿಯೋ ಇದೆ ಆಯ್ತಾ, ಊಟ ಮಾಡ್ತಿರೋದು. ಐ ಥಿಂಕ್ ಅವರು ಭೂಷಣ್ ಮಾಸ್ಟರು ಎಲ್ಲ ಮೇಕಿಂಗ್ ವಿಡಿಯೋನಲ್ಲಿ ಇದೆ ಅನ್ಸುತ್ತೆ. ಹಿಂಗೆ ತಿನ್ಬೇಕಾರೆ ಅವ್ರದ್ದು ಒಂದು ಎಕ್ಸ್ಪ್ರೆಷನ್ ಇದೆ, ಅದು ನೋಡ್ಬಿಟ್ಟೆ ಅರ್ಥ ಆಗೋಗುತ್ತೆ ಊಟ ಯಾವ ರೇಂಜಿಗೆ ಚೆನ್ನಾಗಿತ್ತು ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಅರ್ಪಿತಾ, ಫುಲ್ ಬಿಸಿಲಿತ್ತಲ್ವಾ, ಸೊ ನಮಗೆ ಊಟ ತಿನ್ಬೇಕಂತಾನೆ ಅನಿಸ್ತಿರ್ಲಿಲ್ಲ. ಇಟ್ ವಾಸ್ ಲೈಕ್ ನಮಗೆ ಸಾಕಪ್ಪ. ಫುಲ್ಲು ಸಾಂಗ್ ಡೆಡಿಕೇಟೆಡ್ ಹೌದು, ಬಟ್ ತಿನ್ಬೇಕಂದ್ರೂ ತಿನ್ನಕ್ಕಾಗ್ತಿರ್ಲಿಲ್ಲ ಅಲ್ಲಿ, ಅಷ್ಟು ಬಿಸಿಲು. ಸೊ ಪರವಾಗಿಲ್ಲ, ನಮ್ಗೊಂಚೂರು ಆ್ಯಪಲ್ ಏನಾರು ಕೊಟ್ರೆ ಸಾಕು ಅಂತ. ಆ್ಯಂಡ್ ಸಾಧು ಕೋಕಿಲ್ ಸರ್, ರಂಗಾಯಣ ರಘು ಸರ್, ಇವ್ರನ್ನೆಲ್ಲ ಟಿವಿಲಿ ನೋಡಿದೆ ನಾನು. ನಮ್ಮನ್ನೆಲ್ಲ ಎಷ್ಟು ಹಾಡ್ಕೋತಿದ್ರಲ್ವ, ಎಷ್ಟು ರೇಗ್ಸಿದ್ದಾರೆ ಸೀರಿಯಸ್ಲಿ ಅವರು. ನನಗೆ ಸ್ಟಾರ್ಟಿಂಗಲ್ಲಿ ಅವ್ರ ಜೊತೆ ಐ ಮೀನ್ ಆ್ಯಕ್ಟ್ ಮಾಡ್ತಿರೋದು ದೊಡ್ಡಷ್ಟು ವಿಷಯ ಅದು. ಅಂದರೆ ನಾವೆಲ್ಲ ಬ್ಲೆಸ್ಡ್, ತುಂಬಾನೇ ಬ್ಲೆಸ್ಡ್ ಅಲ್ವಾ. ಅಂಥದ್ರಲ್ಲಿ ಅವ್ರು ನಮ್ಮ ಜೊತೆ ನಮ್ಮ ಪಕ್ಕ ಕುತ್ಕೊಂಡು ನಮ್ಮ ಒಟ್ಟಿಗೆ ಕುತ್ಕೊಂಡು ನೋಡಿ ಇವರು ಐ ಮೀನ್ ಎಷ್ಟು ಚೆನ್ನಾಗಿ ಜೆಲ್ ಆಗಿ ಮಕ್ಳು ಥರ ಅವರು ನಮ್ಮೊಂದಿಗೆ ಸ್ಟೂಡೆಂಟ್ ಆಗಿದ್ರು. ಇನ್ಫ್ಯಾಕ್ಟ್ ರೇಗಿಸ್ಕೊಂಡು ಅಲ್ಲ, ಫೋನ್ ಯೂಸ್ ಮಾಡ್ತಿದ್ರು, ಫೋನ್ ಇಟ್ಕೊಂಡು. ಅದೊಂದು ಸಾಂಗ್ ಅಲ್ಲಿ ಸಾಧು ಕೋಕಿಲ್ ಸರ್ ಇದಾರಲ್ವಾ, ನಾವು ಜೋಶಲ್ಲಿ ಸಾಧು ಕೋಕಿಲ್ ಸರ್ ಕವರ್ ಮಾಡ್ಬಿಟ್ಟೆ. ದಯವಿಟ್ಟು ನನಗೂ ಕ್ಯಾಮ್ರಾ ತೋರಿಸ್ರು. ಐ ಶುಡ್ ಟೆಲ್. ಅಂದ್ರೆ ನಾವು ಅಷ್ಟು ಜೋಶಲ್ಲಿ ಇರ್ತೀವಿ, ಸಾಧು ಕೋಕಿಲ್ ಸರ್ ಜೊತೆ ಡ್ಯಾನ್ಸ್ ಮಾಡ್ತಿದೀವಿ ಅಂತ. ಕ್ಯಾಮ್ರಾ ಸಾಧು ಕೋಕಿಲ್ ಸರ್ ಇಲ್ಲಿದ್ರೆ ನಾವೆಲ್ಲ ಕ್ಯಾಮ್ರಾ ಮುಂದೆ, ಸಾಧು ಕೋಕಿಲ್ ಸರ್ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಏನಾಗಿತ್ತು, ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್, ನಾವು ಸಾಂಗ್ ಶೂಟ್ ನಡೀತಿತ್ತಲ್ವ, ಅವಾಗ ಏನಾಯ್ತು, ನನ್ನ ಕೈ ಉದ್ದ ಇರೋದು ನೋಡಿ, ಉದ್ದ ಇದೆ. ಹಿಂಗೇನೋ ಸ್ಟೆಪ್ ಇತ್ತು ಮಾಡ್ಬೇಕಾದ್ರೆ, ಹಿಂಗೆ ಪಾಪ ಅವ್ರಿಗೆ ತಗ್ಲು ಬಿಡ್ತು ಆಯ್ತಾ ಕೈ. ಅವ್ರು ಹೇಳಿದ್ರು, ಬಟ್ ಸ್ಟಿಲ್ ಅವರು ನಮ್ನೆಲ್ಲ ಒಂದು ಹಿಂಗ್ ಮಾಡ್ಬೇಡ, ಹಿಂಗ್ ಕ್ಯಾಮ್ರಾದಲ್ಲಿ ಕಾಣಿಸ್ತೀಯ, ಇಲ್ಲ ಅಂದ್ರೆ ಔಟ್ ಫೋಕಸ್ ಆಗೋಗ್ತೀಯ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತೆ ರಂಗಾಯಣ ರಘು ಸರ್ ಎಷ್ಟು ಅವ್ರು ಆನ್ ಸ್ಕ್ರೀನ್ ಎಷ್ಟು ಸೀರಿಯಸ್ ಇರ್ತಾರೋ, ಆಫ್ ಸ್ಕ್ರೀನ್ ಅಷ್ಟೇ ಲವಬಲ್ ಪರ್ಸನ್. ಸಚ್ ಅ ಲವ್ಲಿ ಪರ್ಸನ್, ಸಚ್ ಅ ಸ್ವೀಟ್ ಆರ್ಟಿಸ್ಟ್. ಆಕ್ಚುಲಿ ಇವ್ರಿಗೆ ಹೇಳ್ಬೇಕು ನಾವು, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಅಂತ. ಅವ್ರಿಗೆ ಇದು ಪಕ್ಕ ಆಪ್ಟ್ ಆಗಿರೋದು ಅಲ್ವಾ. ಎಕ್ಸಾಕ್ಟ್ಲಿ. ತುಂಬಾ ಮಜಾ ಮಾಡಿದ್ವಿ ಅವ್ರನ್ನ. ನಾವು ಆನ್ ಸ್ಕ್ರೀನ್ ನೋಡ್ಬೇಕಾದ್ರೆ ಇವ್ರ ಜೊತೆ ಮಾತಾಡ್ತಾರ, ನಮ್ಮ ಜೊತೆ ಎಲ್ಲ ಸಿಕ್ಕಿದಾಗ ನಮ್ಮ ಜೊತೆ ಫೋಟೋ ಕೊಡ್ತಾರ ಹಾಗೆ. ಬಟ್ ಸೆಟ್ಟಲ್ಲೂ ಅಷ್ಟೇ ಅವರು ಎಷ್ಟು ಡೆಡಿಕೇಟೆಡ್ ಅಂದರೆ ನಾವು ಅವ್ರನ್ನ ನೋಡಿ ಕಲಿಬೇಕು. ಇವಾಗ ಒಂದು ಪಾತ್ರಧಾರಿಯಾಗಿ ನಾವು ಟರ್ನ್ ಆಗ್ತೀವಲ್ಲ, ಇವಾಗ ನಾನು ಪ್ರಣತಿ ಆ್ಯಂಡ್ ಯುವರ್ ಅರ್ಪಿತಾ. ಬಟ್ ಅಕ್ಷರ ಆದಾಗ ಅವರು ಮೂವಿ ಬಗ್ಗೆ ಐ ಮೀನ್ ಕಾಸ್ಟ್ಯೂಮಲ್ಲಿ ಫೋಟೋನೇ ಕೊಡ್ತಿರ್ಲಿಲ್ಲ. ಅದು ಸ್ಮಾಲ್ ಥಿಂಗ್ ದಟ್ ವಿ ಆಲ್ ಶುಡ್ ಲರ್ನ್. ಅದು ಇವಾಗ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಇದ್ರಲ್ಲ ಸರ್, ಫೋಟೋ ಅಂದಾಗ ಎಷ್ಟು ಪೊಲೈಟ್ ಆಗಿ ಹೇಳ್ತೀವಿ. ಹೌದು, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬರ್ತೀನಪ್ಪ, ಕಾಸ್ಟ್ಯೂಮ್ ಅಲ್ಲಿ ಕೊಡಲ್ಲ ಅಂತ. ಹೌದು, ಬಿಕಾಸ್ ಅದೆಲ್ಲೂ ಸಿನಿಮಾದು ಒಂಚೂರು ಅವರು ಬಿಟ್ಕೊಡ್ತಿರ್ಲಿಲ್ಲ. ಸೊ ನಾವ್ ಇದನ್ನ ಕಲಿಬೇಕು. ಮತ್ತೆ ಒಂದು ಕ್ಯಾರೆಕ್ಟರ್ನ ಅವ್ರು ಎಷ್ಟು ಇನ್ವಾಲ್ವ್ ಮಾಡ್ಕೊಂತಾರೆ ಅಂದ್ರೆ, ಒಂದು ಸ್ಕ್ರಿಪ್ಟ್ ಅಂದ್ರೆ ನಾನು ಕುತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೆ, ಬಿಕಾಸ್ ನಾನು ಹೊಸಬ್ಳು. ಸೊ ನನಗೆ ಇನ್ನ ಏನೇನು ಕಲಿಬೋದು ಅಂತ. ಸೊ ನಾನು ಒಂದು ಸೈಡಲ್ಲಿ ಕುತ್ಕೊಂಡು ನೋಡ್ತಿದ್ದಾಗ, ಸ್ಕ್ರಿಪ್ಟ್ ಕೊಟ್ಟಾಗ ಅವ್ರು ಏನು ಮಾಡ್ತಿದ್ರು ಗೊತ್ತಾ, ಫಸ್ಟು ಎಲ್ಲ ನಾವೇಂದ್ರೆ ಬೈ ಹ್ಯಾಟ್ ಮಾಡ್ಕೊಂಡು ಅವ್ರ ಓನ್ ಸ್ಟೈಲಲ್ಲೇ ಲೈಕ್ ಅವ್ರು ಎಷ್ಟು ಪಾತ್ರನ ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಇಮ್ಮಿಡಿಯೇಟ್ಲಿ ಒಂದೇ ಟೇಕ್ ಅವರು ಫಸ್ಟು ಸ್ಟೋರಿ ಲೈನ್ ನೋಡ್ತಾರೆ, ಸ್ಟೋರಿ ಹಿಂಗಿದೆ, ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ದೆನ್ ಅವ್ರ ಓನ್ ವಾಯ್ಸಲ್ಲಿ ಒಂದು ಒಳ್ಳೆ ಫ್ರೇಸ್ನ ಸೆಂಟೆನ್ಸ್ ಮಾಡಿ ಬೆಟರ್ ವೇ. ಎಕ್ಸಾಕ್ಟ್ಲಿ. ಐ ಥಿಂಕ್ ನಾವಂತೂ ಫಸ್ಟ್ ಮೂವಿಲೇ ತುಂಬ ವಿಷಯಗಳು ಕಲ್ತ್ಬಿಟ್ಟಿದ್ದೀವಿ ಅಲ್ಲ. ಹೌದು, ನಾವು ಲೈಕ್ ಹೆಂಗೆ ಅಂದರೆ ಲೈಟು ಇಲ್ಲ ಒಂದು ಕೋ ಆರ್ಟಿಸ್ಟ್ ಜೊತೆ ಹೆಂಗೆ ಬಿಹೇವ್ ಮಾಡೋದು, ಇಲ್ಲ ಒಂದು ಪ್ರೊಡಕ್ಷನ್ ಸೆಟ್ಟಲ್ಲಿ ಆ್ಯಂಡ್ ಪ್ರೊಡಕ್ಷನ್ ಫುಡ್. ಐ ನೀಡ್ ಟು ಟೆಲ್, ನಮ್ಮ ಪ್ರೊಡಕ್ಷನ್ ಊಟ ಇದ್ದಲ್ಲಿ ಒಬ್ರು ದೇವಣ್ಣ ಅಂತ ಇದ್ರು ಆಯ್ತಾ. ಹೌದು, ಅವ್ರು ಹೇಗೆ ಅಂದ್ರೆ ಅವ್ರು ನೋಡಿದ್ರೆ ಒಂಥರ ಖುಷಿ ಆಗೋದು. ನಾವೆಲ್ಲ ಫುಲ್
ಟಯರ್ಡ್ ಆಗಿ ಬಂದ್ರೆ ಪಾಪ ಅಣ್ಣ ತಗೊಳ್ಳಿ ಅಣ್ಣ ಈಗ ನೀರು ಅದು ಸೌಂಡೇ ಆಗಲ್ಲ, ಸುಮ್ಮನೆ ತಗೊಳ್ಳಿ ಅಣ್ಣ ನೀರು ಅಂತ. ಅವರು ಪಾಪ ಐ ಮೀನ್ ಅಡುಗೆ ಎಲ್ಲ ಮಾಡಿ ಪ್ರೊಡಕ್ಷನ್ ಕೆಲಸ ನೋಡಿ ಎಷ್ಟು ಸುಸ್ತಾಗಿರ್ತಾರೆ. ಬಟ್ ಎಷ್ಟು ನೋವಿದ್ರು ಆ ಸ್ಮೈಲಿ ಫೇಸಲ್ಲಿ ನಮ್ನೆಲ್ಲರೂ ಎಷ್ಟು ಎಂಟರ್ಟೈನ್ ಮಾಡ್ತಿದ್ರು ಅಲ್ವಾ, ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು. ಇತ್ತಿನ್ನಿ ಹತ್ತಿನಿ ತಗೊಳ್ಳಿ, ಎಳ್ನೀರು ಕೊಡ್ತಿದ್ರು, ಮಜ್ಜಿಗೆ ಕೊಡ್ತಿದ್ರು, ಪಾಪ ಎಲ್ಲ ಟೈಮಿಗೆ ಕೊಡ್ತಿದ್ರು, ಚೆನ್ನಾಗಿರಿ ತಿನ್ನಿ ನೀವು ಅಂತ. ಅವ್ರು ತಿನ್ನೋದು ಲೇಟ್ ಆಗ್ಬೋದು, ಆದರೆ ನಮಗೆ ಮಾತ್ರ ಹೊಟ್ಟೆ ತುಂಬಿಸಿದ್ದಾರೆ. ಸೊ ಐ ಥಿಂಕ್ ಇದು ನೋಡ್ತಾ ಇದ್ರೆ ಬಿಗ್ ಲವ್ ನಮ್ಮ ಕಡೆಯಿಂದ. ಲವ್ ಯು ಅಲ್ಲ. ಹೌದು, ನೀನು ಡಿ-ಬಾಸ್ ಬಂದಾಗ ಅಂದ್ರೆ ನಾವೆಲ್ಲ ಲೈಕ್ 1 ವೀಕ್ ಮುಂಚೆನೆ ನಾವು ಪ್ರಿಪ್ರೇಷನ್ ಮಾಡ್ತಾ ಇದ್ವಿ, ಶಾಪಿಂಗ್ ಬಟ್ಟೆ ಹಾಕೋ ಫಸ್ಟ್ ಆಕ್ಚುಲಿ ಮೂವಿದು ಓವರ್ ಹಾಕೊಬೇಕು ಅಂತ. ಆಮೇಲೆ ನಾವು ಅಯ್ಯೋ ಡಿ-ಬಾಸ್ ಬರ್ತಿದ್ದಾರೆ ಸರ್ ಪ್ಲೀಸ್ ಸರ್ ಬೇಡ ಸರ್, ಚೆನ್ನಾಗಿ ಕಾಣ್ಬೇಕು, ಚೆನ್ನಾಗಿ ರೆಡಿ ಆಗ್ಬೇಕು, ಲೈಕ್ ಕಲರ್ಫುಲ್, ಯಾಕಂದ್ರೆ ಅದೇ ತರ ಇದ್ರೆ ಆಬ್ವಿಯಸ್ಲಿ ಇಟ್ಸ್ ಡಿ-ಬಾಸ್ ಬ್ರೋ. ನಾವು ತುಂಬಾ ಚೆನ್ನಾಗಿ, ಅವ್ರು ತುಂಬಾ ಚೆನ್ನಾಗಿರ್ತಾರೆ, ಇಂಪ್ರೆಸ್ ಮಾಡಬೇಕು. ಅಟ್ಲೀಸ್ಟ್ ಒಂದು 0.1% ಅವ್ರಿಗೆ ಮ್ಯಾಚ್ ಆಗ್ಬೇಕಲ್ವಾ. ಸೊ ನೀನು ಎಷ್ಟು ದಿನದಿಂದ ಶಾಪಿಂಗ್ ಮಾಡ್ತಿದ್ದೆ ಅಂತ? ನಾನು 10 days ಇಂದಾನೆ ಶುರು ಮಾಡಿದ್ದೀನಿ. ಯಾವ ಬಟ್ಟೆ ಹಾಕೋಬೇಕು, ಹೀಲ್ಸ್ ಯಾವ್ದು ಹಾಕೋಬೇಕು ಎಲ್ಲ ನಾವು ಗೊತ್ತಲ್ವಾ, ಹುಡುಗಿರೋ ಎಲ್ಲ ಮ್ಯಾಚಿಂಗ್ ಇರ್ಬೇಕಂತ. ಸೊ ಇನ್ನೇನು ಇಂಪ್ರೆಸ್. ಮತ್ತೆ ವಿಶ್ವಾಸ್ ಎಷ್ಟು ದಿನದಿಂದ ಅವನು ರೆಡಿ ಆಗ್ತಾ ಇರ್ಬೋದು? ಅವನು ಪ್ರಾಬಬ್ಲಿ 1 month ಇಂದಾನೆ ರೆಡಿ ಮಾಡಿರ್ಬೋದು ಅನ್ಸುತ್ತೆ ಅಲ್ಲ. ಗೊತ್ತಾಯ್ತು ಅವಾಗಿಂದಾನೆ ಅಲ್ಲ ಪ್ರಾಬ್ಲಿ ಒಂದು ಡ್ರೀಮಲ್ಲೇ ಓಕೆ ಹಿಂಗೆ ಆಗತ್ತೆ ಅನ್ಕೊಂಡು 1 month ಇಂದಾನೆ ರೆಡಿ ಆಗಿ ಇವಾಗ ನಮ್ಮದು ಟೀ-ಶರ್ಟು ಅದೇ ಬಂದಿಲ್ಲ, ಅದಕ್ಕೆ ಪಾಪ ಸೋ ಮಚ್ ಇಷ್ಟು ಟ್ರಿಪ್. ಇದಕ್ಕೆಲ್ಲಾನೆ ಮುಂಚೆನೆ ಶುರು ಮಾಡಿರ್ತಾರೆ. ಬಿಕಾಸ್ ಈಸ್ ಆಲ್ಸೋ ಡೈ ಹಾರ್ಡ್ ಫ್ಯಾನ್ ಆಫ್ ಡಿ-ಬಾಸ್. ಯಾ, ಸೊ ಜೈ ಡಿ-ಬಾಸ್. ಎಸ್, ಡಿ-ಬಾಸ್ ಆಕ್ಚುಲಿ ನಮಗೆ ಸುಮ್ಮನೆ ಫೇಕ್. ಆಕ್ಚುಲಿ ನಾನು ಅಂದರೆ ನಮಗೆ ಗ್ರೂಪಲ್ಲಿ ಮೆಸೇಜ್ ಬರೋಕ್ಕಿಂತ ಮುಂಚೆ ನನ್ಗೆ ಹಿಂಟು ಇರಲಿಲ್ಲ ಸೊ ಡಿ-ಬಾಸ್ ಮಾಡ್ತಾರೆ ಅಂತ. ಬಟ್ ಎಲ್ಲೋ ಅಲ್ಲಿ ಸ್ವಲ್ಪ ಕೇಳ್ತಾ ಇದ್ದೆ ದರ್ಶನ್ ಸರ್ ಬರ್ತಾರೆ ಅಂತ. ನಾನು ನಂಬೇ ಇಲ್ಲ, ನಾನು ಡಿ-ಬಾಸ್ ಬರ್ತಾರಾ ನಮ್ಮ ಮೂವಿಗೆ? ಆಕ್ಚುಲಿ ಟೀಸರ್ ಲಾಂಚಿಗೆನೆ ಬರ್ತಾರೆ ಅಂತ ಒಂದು ಟಾಕ್ಸ್ ಆಗ್ತಿತ್ತು ಆಯ್ತಾ. ಸೊ ಅಲ್ಲಿಗೆ ಬಂದಿಲ್ಲ ಅಲ್ವಾ, ಅಲ್ಲಿ ನಂಗೆ ಫುಲ್ ಡಿ-ಬಾಸ್ ಅಲ್ಲಿಗೆ ಬರ್ತಾರೆ ಅಂತ. ಆಮೇಲೆ ಬಂದಿಲ್ಲ ಅಂದಾಗ ಸ್ವಲ್ಪ ಟುಸ್ಪಟಾಕಿ ಆಗೋದೆ ಆಯ್ತು. ಬಟ್ ಸೀರಿಯಸ್ಲಿ ಅವ್ರು ಎಷ್ಟು ಸ್ವೀಟ್ ಅಂದರೆ ನಮ್ಮ ಆಡಿಯೋ ಲಾಂಚಿಗೆ ಬಂದ್ಮೇಲೆ ನಮ್ಗೆ ಗೊತ್ತಿತ್ತು ಅವ್ರು ಸ್ವೀಟ್ ಅಂತ. ಬಟ್ ಇಷ್ಟು ಸ್ವೀಟ್ ಅಂದರೆ ದೇವರಾಣೆಗೂ ಗೊತ್ತಿಲ್ಲ. ಲವ್ ಯು ಡಿ-ಬಾಸ್, ಲವ್ ಯು ಡಿ-ಬಾಸ್, ಜೈ ಡಿ-ಬಾಸ್. ಸೊ ಹೆಂಗಾಯ್ತು ಅಂದರೆ ಹೌದು, ನಮ್ಮ ಸಾಂಗ್ ಹೆಂಗೆ ಅನ್ನಿಸ್ತು ನಿಮಗೆ? ನೀವು ನೋಡಿರ್ಲಿಲ್ಲ ಅಲ್ಲ? ಸೂಪರ್. ಹೆಂಗೆ ಕಾಣಿಸ್ತಿದ್ದೆ? ಓ ಸೋ ಕ್ಯೂಟ್. ಅಂಡ್ ದ ಡ್ರೆಸ್ಸಸ್ ಎಲ್ಲ ಇಟ್ ವಾಸ್ ಲೈಕ್ ವಾವ್. ಎಲ್ಲ ಕಾಸ್ಟ್ಯೂಮ್ ಡಿಸೈನರಿಗೆ ಕ್ರೆಡಿಟ್ಸ್ ಹೋಗ್ಬೇಕು. ಆಕ್ಚುಲಿ ನಾನು ಅನ್ಕೊಂತಿದ್ದೆ ಲೈಕ್ ಕಾಟೇರ ಅಲ್ಲೇ ಹೌದು. ಸೊ ಸಮಥಿಂಗ್ ಕನೆಕ್ಷನ್ ಇಸ್ ದೇರ್ ವಿತ್ ಡಿ-ಬಾಸ್. ನನಗೆ ಗೊತ್ತಿರಲಿಲ್ಲ ಆಯ್ತಾ ದಟ್ ಆ ಲೊಕೇಶನಲ್ಲಿ ರನ್ ಆಫ್ ಕಚ್ ಅಂತ ಸಾರಿ ಆ ಲೊಕೇಶನ್ ಬಂದ್ಬಿಟ್ಟು ರನ್ ಆಫ್ ಕಚ್ ಅಂತ ಗುಜರಾತಲ್ಲಿ ಹೋಗಿದ್ದು ನಾವು. ಸೊ ಅಲ್ಲಿ ಫುಲ್ ವೈಟ್ ಸ್ಯಾಂಡು. ಹಿಂಗೆ ನಾವು ಮಧ್ಯ ರೋಡಲ್ಲಿ ಹೋದ್ರೂ ನಿಮ್ಗೆ ಎಷ್ಟು ದೂರ ಎಲ್ಲಾದರೂ ಹೋಗಿ ನೆರಳಬೇಕು ಅಂದ್ರೂ ಇಲ್ಲ, ಅಷ್ಟು ಫುಲ್ ವೈಟ್ ಸ್ಯಾಂಡು ಹಂಗಿತ್ತು. ಅಲ್ಲೇ ಎಷ್ಟೊಂದು ಸಾಂಗ್ ಶೂಟ್ ಮಾಡಿದ್ದಾರೆ. ನಮ್ಮ ಡಿ-ಬಾಸ್ದೇನೆ ದಿಸ್ ಕಣ್ಣು ಹೊಡಿಯಾಕ ದಟ್ ಸಾಂಗ್ ಕೂಡ ಅಲ್ಲೇ ಶೂಟ್ ಮಾಡಿದ್ದೆ ಆಯ್ತಾ. ನಂಗೆ ಈಗಲೂ ಗೂಸ್ಬಂಪ್ಸ್ ಬರ್ತಿದೆ. ಸೊ ಅಲ್ಲೇ ಅವ್ರದ್ದು ಶೂಟ್ ಮಾಡಿದ್ದು. ಗೊತ್ತಿತ್ತು ಹೋಗೋಕ್ಕಿಂತ ಮುಂಚೆ ಈ ಲೊಕೇಶನ್ ಅಂತ ಗೊತ್ತಾದಾಗ ನಾನು ಗೂಗಲ್ ಎಲ್ಲ ಮಾಡಿ ನಂಗೆ ಅಲ್ಲೇ ಒಂಥರ ಪ್ರೌಡ್ ಫೀಲಿಂಗ್. ಓ ಡಿ-ಬಾಸ್ ಎಲ್ಲ ಇಲ್ಲೇ ಶೂಟ್ ಮಾಡಿರೋದು, ನಮ್ಮದು ಅಲ್ಲೇ ನಡೀತಿದೆ, ಒಂಥರ ಖುಷಿ ಆಗುತ್ತಲ್ವಾ. ಸೊ ಹಂಗೆ ಆಯಿತು. ಆಮೇಲೆ ಅಲ್ಲಿ ಹೋದಾಗ ಶ್ರೀ ಹೇಳಿದ್ರು ದಟ್ ಈ ಲೊಕೇಶನಲ್ಲಿ ಯಾವುದೇ ಒಂದು ಸಾಂಗ್ ಶೂಟ್ ಮಾಡ್ತಿದ್ರು ತುಂಬ ಸೂಪರ್ ಹಿಟ್ ಆಗಿದೆ ಅಂತ. ಸೊ ನಮ್ಮ ಸಾಂಗಿಗೂ ಹಂಗೆ ರೆಸ್ಪಾನ್ಸ್ ಬರ್ತಿದೆ, ಎಲ್ಲ ರೀಲ್ಸ್ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಚಂದ ಇತ್ತು. ಮತ್ತು ನಮ್ಮದೊಂದು ಟ್ರಾವೆಲಿಂಗ್ದು ಒಂದು ಸಾಂಗ್ ಇದೆ ಅಲ್ಲ, ಟ್ರಾವೆಲಿಂಗ್. ಓ ಅಜ್ಜಿ ಮನೆಗೆ ಹೋಗ್ತೀವಿ ಸಾಂಗ್ ಇಲ್ಲ ಅದು.
ಓಕೆ ಹಾ, ಸಮಥಿಂಗ್ travelling, ಹಾ. ಸೊ ಆ ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಒಂದು ಶೆಲ್ಟರ್ ಕೆಳಗಡೆ ಶೂಟಿಂಗ್ ಮಾಡಿ ನಮ್ಗೆ ಅಭ್ಯಾಸ. ಸಡನ್ ಆಗಿ ಓಪನ್ ಸ್ಪೇಸ್ ಅಲ್ಲಿ ಮಾಡ್ಬೇಕು ಅಂದ್ರೆ ಮೇಕಪ್ ಹಾಕೊಂಡು ಸೀರಿಯಸ್ಲಿ ಇಷ್ಟು ಅಂದ್ರೆ ಕಷ್ಟ, ಅಂದ್ರೆ ಒಂದು ಆಕ್ಟಿಂಗ್ ಮಾಡೋದು, ಒಂದು ಮೇಕಪ್ ಹಾಕೊಂಡು ಆ ಬಿಸಿಲಲ್ಲಿ ಅಲ್ವಾ? ಸೀರಿಯಸ್ ಆಕ್ಚುಲಿ ನೀವು ಇದು ಒಳ್ಳೇದಾಯ್ತು ಈ ಪಾಯಿಂಟ್ ತಗೊಂಡಿದ್ದು. ಇವಾಗ ನಮ್ಮ ಎಲ್ಲ ಆರ್ಟಿಸ್ಟ್ಗಳನ್ನ ನಾವೇನೆ ಆಯ್ತಾ ಆಡಿಯನ್ಸ್ ಆಗಿ ನಾವು ಟಿವಿಲಿ ನೋಡ್ಬೇಕಾದ್ರೆ ವಾವ್ ಅವ್ರದ್ದೆಲ್ಲ ಲೈಫ್ ಬಿಡಪ್ಪ, ಎಲ್ಲ ಬೇರೆಯವ್ರು ನೋಡ್ಕೋತಾರೆ, ಅವ್ರಿಗೆ ಎಲ್ಲ ಇರುತ್ತೆ ಅಂತ ಅನ್ಕೋತೀವಿ. ಅದರಿಂದ ಎಷ್ಟು ಕಷ್ಟ ಇದೆ ಬೀಯಿಂಗ್ ಆನ್ ಆರ್ಟಿಸ್ಟ್ ಅಂತ. ನನಗೆ ಐ ಥಿಂಕ್ ಇಷ್ಟು ಕಷ್ಟಗಳು ಸೀರಿಯಲ್ ಆಗಿರ್ಲಿ DKD ಆಗಿರ್ಲಿ ಅಷ್ಟು ಗೊತ್ತಾಗಿಲ್ಲ. ಬಟ್ ಆಕ್ಚುಲ್ ಆಗಿ ಆರ್ಟಿಸ್ಟ್ ಅಂದ್ರೆ ಏನು, ಆರ್ಟಿಸ್ಟ್ ಏನೇನು ಕಷ್ಟ ಪಡ್ತಾರೆ, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆಂಗೆ ನಡೆಯುತ್ತೆ ಅನ್ಕೊಳ್ಳೋ ಅಷ್ಟು ಈಸಿ ಅಲ್ಲ ಅದು ಅಂತ ಈ ಮೂವಿನಲ್ಲಿ ಗೊತ್ತಾಯ್ತಲ್ಲ. ಮತ್ತೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಬರೀ ಹೀರೋ ಹೀರೋಯಿನ್ ಫ್ರೆಂಡ್ಸ್ ಮಾತ್ರ ಇರಲ್ಲ, ಎಷ್ಟು ಟೆಕ್ನಿಷಿಯನ್ ಅದು ಕೆಲಸ ಮಾಡಿ ಲೈಟ್ ಬಾಯ್ ಇಂದ ಹಿಡಿದು ಒಂದು ನಮ್ಗೆ ನೀರು ಬಾಟ್ಲು ಕೊಡೋ ತನಕ ಜನ. ನಾವು ಇಂಡೋರ್ ನೋಡ್ಬೇಕಾದ್ರೇನೆ ಅಷ್ಟು ಬೇಜಾರು ಮಾಡ್ಕೋತಿದ್ವಿ ಅಲ್ಲ. ಗುಜರಾತಲ್ಲಿ ಅರ್ಪಿತಾ ಯು ವೋಂಟ್ ಬಿಲೀವ್ ಏನಾಗಿತ್ತು, ಸರ್ ಎಲ್ಲ ಅಂದರೆ ರಘು ಸರ್ ಮತ್ತು ಭೂಷಣ್ ಮಾಸ್ಟರ್ ಎಲ್ಲ ನೋಡಿದಾಗ ಲೊಕೇಶನ್ ವಾಸ್ ಫುಲ್ಲು ಕಾಮ್ ಆಗಿತ್ತು, ಅಂದರೆ ಕ್ಲೌಡಿ ಆಗಿ ಗ್ಲೂಮಿ ಆಗಿ ಕೂಲ್ ಆಗಿತ್ತು. ನಾವು ಹೋದಾಗ ಐ ಥಿಂಕ್ ಸೈಕ್ಲೋನ್ ಏನೋ ಆಗಿತ್ತು. ಸೊ ಹೆಂಗೆ ಅಂದರೆ ರಾತ್ರಿ ಎಲ್ಲನೂ ಫುಲ್ಲು ಜೋರ್ ಮಳೆ ಅಂದರೆ ವೈಟ್ ಸ್ಯಾಂಡ್ ಅಲ್ವಾ ಅದು, ಫುಲ್ ಪಚ್ಚ ಆಗೋಗ್ತಿತ್ತು. ಸೊ ಬೆಳಗ್ಗೆ ಆದರೆ ಫುಲ್ ಬಿಸಿಲು. ಸೊ ಬಿಸಿಲು ಬಂದೇ ನಾವು ಶೂಟ್ ಮಾಡೋಕ್ಕಾಗೋದಲ್ಲ. ಪಾಪ ಟೆಕ್ನಿಷಿಯನ್ಸ್ ಎಲ್ಲ ನೀರೆಲ್ಲ ತುಂಬ್ಕೊಂಡಿತ್ತು, ಕಲ್ಲೆಲ್ಲ ಇಟ್ಕೊಂಡೋಗಿ ಫುಲ್ ಒದ್ದೆ ಆಗೋಗ್ತಿತ್ತಲ್ವಾ. ಟೆಕ್ನಿಷಿಯನ್ಸ್ ಲೈಟು ಸ್ಟ್ಯಾಂಡು ನಾವು ಇಲ್ಲಿಂದ ಎತ್ಕೊಂಡು ಹೋಗೋಕ್ಕೆ ಕಷ್ಟ, ಪಾಪ ಅವ್ರು ಕಲ್ಲೆಲ್ಲ ಇಟ್ಕೊಂಡು ಅಲ್ಲಿಂದ ಎತ್ಕೊಂಡು ಹೋಗಿದ್ದಾರೆ ಗೊತ್ತಾ. ಆ್ಯಡ್ಸ್ ಆಫ್ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ನಮ್ಮ ಕಡೆಯಿಂದ ಬಿಗ್ ಆ್ಯಡ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ವಿ ಆರ್ ನಥಿಂಗ್ ವಿತೌಟ್ ದೆಮ್ ಅಲ್ವಾ. ಹೌದು. ಓಕೆ, ಸೊ ಇಷ್ಟೊತ್ತು ನಾವಿಬ್ರು ತುಂಬಾ ಮಜಾ ಮಾಡಿದ್ವಿ, ತುಂಬಾ ವಿಷಯಗಳನ್ನ ಮಾತಾಡಿದ್ವಿ. ಸೊ ಲೆಟ್ಸ್ ವೆಲ್ಕಮ್ our partners. Yes, come on boys. ಅಲ್ಲ ವಿಶ್ವ, ಏನ್ ನಾವು ಯಾವ ಚಾ ಏನೂ ಇಲ್ಲ. ಅಲ್ಲ ನಾವು ಇಲ್ದೇನೆ ನೀವು ಶುರುವರ್ಸ್ಕೊಂಡ್ಬಿಡ್ತೀವಿ ಇಂಟರ್ವ್ಯೂನ. ನೀವು ಲೇಟಾಗಿ ಬಂದ್ರಿ ಅಲ್ವಾ, ಸೊ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಡೈರೆಕ್ಟರ್ ಸರೇ ಕರೆಸಿ ವಿ ಆರ್ ಟಾಕಿಂಗ್. ಅಲ್ಲ ನಮಗೆ ವೆಯ್ಟ್ ಮಾಡಿ ಅಟ್ಲೀಸ್ಟ್ ಅದನ್ನ ಇನ್ಫಾರ್ಮ್ ಮಾಡಿ ನಾವು ಬಂದು ಜಾಯ್ನ್ ಆಗ್ತೀವಲ್ಲ. ಇಟ್ ವಾಸ್ ಸೋ ಸಡನ್ ಅಲ್ವಾ. ಬರೋದು ಇಷ್ಟ ಅಲ್ವಾ. ಸಡನ್ ಪ್ಲಾನ್ ಆಗಿದ್ದು. ನಾವು ಆಕ್ಚುಲಿ ಇಲ್ಲೇ ಕೂತಿದ್ವಿ. ನೋಡಿ ಇವಾಗ ತಾನೇ ಬಂದಿದ್ದೀವಿ. ವಿ ಡಿಡ್ಂಟ್ ನೋ. ಇವಾಗ ತಾನೇ ಬಂದಿದ್ದೀವಿ, ನಮಗೆ ಮೂಡ್ ಹಾಳು ಮಾಡ್ಬೋದು. ವಿ ಹ್ಯಾವ್ ಟು ಟೆಲ್ ಯು ದಿಸ್. ಇಷ್ಟೊತ್ತು ತುಂಬಾ ಚೆನ್ನಾಗಿ ಮಾತಾಡ್ತಿದ್ವಿ. ಟೀಮ್ ವರ್ಕ್ ತರ ಮಾಡಿ ಇನ್ಫಾರ್ಮ್ ಏನೋ ವಿಷಯ. ಹೌದು, ಏನಿದ್ರೆ ಹೇಳ್ಬೇಕು, ಈಗ ಸಿನಿಮಾಸ್ ಬಂದಿದೆ ಬನ್ನಿ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೇಕು. ನೀವು ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಡೋಣ. ವಿಲ್ ಪ್ರಿಂಟ್ ಆಫ್ ಇನ್ವಿಟೇಷನ್. ಆರ್ತಿ ಎಕ್ಸಾಕ್ಟ್ಲಿ. ಆಯ್ತಾ, ಹಬ್ಬದ ವಾತಾವರಣ ಬೇಜಾರಿಲ್ಲ. ನಾವು ಹೇಳ್ತಿರೋದು ಇಷ್ಟೇ ಸಿಂಪಲ್, ಕಾಂಪ್ಲಿಕೇಶನ್ ಮಾಡಬೇಡಿ. ಒಂದು ಫೋನ್ ಮೆಸೇಜ್ ವಾಟ್ಸಪ್ ಅಲ್ಲಿ ಇರ್ತೀರಾ, ಒಂದು ಮೆಸೇಜ್ ಬನ್ನಿ ಅಂತ ಹೇಳಿ ನಮಗೂ ಆಲ್ ಆಫ್ ದ ಸಡನ್ ಹೇಳಿದ್ದು. ಸೀರಿಯಸ್ಲಿ ಇದೆಲ್ಲ ಒಂದು ಮಾತಾ? ಹೌದು, ಇದೆಲ್ಲ ಮ್ಯಾಟರ್, ಒಂದು ಇಂಪಾರ್ಟೆಂಟ್ ಮ್ಯಾಟರ್. ಅಲ್ಲ ಅದು ಸಿನಿಮಾಸ್ ಬಿಟ್ಕೊಂಡು ಕೂತಿದ್ದೀವಿ, ಮ್ಯಾಟ್ರಾ ಅಂತ ಕೇಳ್ತಿದ್ಯಲ್ಲ. ಅಲ್ಲ ಶೂಟಿಂಗ್ ಅಲ್ಲಿ ಯೂನಿಟಿ ಒಗಟ್ಟು ಅಂತ ಅನ್ಕೋತೀವಿ. ಇಲ್ಲಿ ಬಂತಲ್ಲ ಮಾತಾಡ್ತಾ ಇದ್ದಿದ್ದು. ಸೀರಿಯಸ್ಲಿ ಬ್ರೋ, ನಿಮ್ದು ಟ್ರೂ ಕಲರ್ ರಿಲೀಸ್ ಆಗ್ತಿರೋದು. ಯು ಆರ್ ಟಾಕಿಂಗ್ ಲೈಕ್ ದಿಸ್ ಅಂಡ್ ಆಲ್. ಯೂನಿಟಿ ಇಲ್ಲಿ ಒಂದು ಕಪ್ ಟೀ. ಸೀರಿಯಸ್ ಆಗಿ ನೀವು ಅನ್ಕೊಳ್ಳೋ ತರ ಏನೂ ಇಲ್ಲ. ನೀವು ಬರಕ್ಕಿಂತ ಮುಂಚೆ ನಿಮ್ ಬಗ್ಗೆನೇ ಮಾತಾಡ್ತಿದ್ದು ನಾವು. ಅಂದ್ರೆ ನಮ್ಮ ಬೆನ್ನಿಂದ ನಮ್ಮ ಬಗ್ಗೆ It's waste of talking to them. I'm telling you, it's waste of talking to them. ಯಾವುದು ವೇಸ್ಟ್ ಇಲ್ಲ. ನಮ್ಮ ಬಗ್ಗೆ ಮಾತಾಡೋದು ಯಾವತ್ತೂ ವೇಸ್ಟ್ ಆಗಲ್ಲ, ಸರಿನಾ? ಏನ್ ಮಾತು ಸಿನಿಮಾ ಬಗ್ಗೆ ಮಾತಾಡೋದು ನಿಮಗೆ ಜಗಳ ಆಡ್ಕೊಂಡಿರ್ತೀರಾ? ನೀವೇ ಸ್ಟಾರ್ಟ್ ಮಾಡಿದ್ದು ಜಗಳ ಮಾಡಕ್ಕೆ. ಅಲ್ವಾ, ನಾವು ಏನೋ ಮಿಷನ್ ಹೇಳಿದ್ವಿ, ಜಗಳ ಅಲ್ಲ ಅದನ್ನ. ಓಕೆ ಫೈನ್, ಆರಾಮಾಗಿ ಕೂಲಾಗಿರೋಣ. ಕೋಪ ಬರಿಸ್ಬೇಡಿ ಪ್ಲೀಸ್, ಕೋಪ ಮಾತಾಡಬೇಡಿ. ವಿಶ್ವಾಸ್ ಒಳ್ಳೆ ಮಾತಾಡಬೇಕು. ಸೀರಿಯಸ್ ಆಗಿ. Okay guys, let's stop
ಬಿಟ್ವಿ ನಾವೆಲ್ಲ ಜಸ್ಟ್ ಪಾಸ್ ಸ್ಟೂಡೆಂಟ್ಸು ಯಾವತ್ತೂ ಖುಷಿಯಾಗಿರ್ತೀವಿ, ಖುಷಿಯಾಗಿ ಪ್ರೋಗ್ರಾಮ್ನ ನಡ್ಸ್ಕೊಡ್ತೀವಿ ಕೂಡ. ಆ್ಯಂಡ್ ಇದೆಲ್ಲ ಏನೇ ಆಗಿದ್ರು ತಮಾಷೆಯಿಂದ, ತಮಾಷೆಗೋಸ್ಕರ, ತಮಾಷೆಗಾಗಿ ಏಪ್ರಿಲ್ ಫೂಲ್. ಸೊ ಜಸ್ಟ್ ಪಾಸ್ ಹೊಸ ಮಾಹಿತಿ, ಇನ್ನಷ್ಟು ಮಾಹಿತಿಗಳಿಗೆ ನೋಡ್ತಾ ಇದ್ದೀವಿ ಸಿನಿಮಸ್.